ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್. ಬನ್ನಿ, ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ವತಿಯಿಂದ ಈ ಆನ್ಲೈನ್ ತರಗತಿಯನ್ನ ಸ್ಟಾರ್ಟ್ ಮಾಡ್ತಿದೀವಿ. ತಮ್ಗೆಲ್ರಿಗೂ ಆತ್ಮೀಯವಂತ ಸ್ವಾಗತ. ನಾವೇನ್ ಮಾಡ್ತಿದೀವಪ್ಪ ಅಂದ್ರೆ ಜವಾಹರ್ ನವೋದಯ ಪರೀಕ್ಷೆಯ ತಯಾರಿ 2026. ಸೊ ನಾವು ನಿನ್ನೆ ಮೊನ್ನೆ ಇದ್ರ ಹಿಂದಿನ ಕ್ಲಾಸ್ ಅಲ್ಲಿ ನಡೆಸಿದಂತ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿಸಿದಂತ ಯಾವ್ದಪ್ಪ ಅಂದ್ರೆ ಬಾಧ್ಯತೆ ನಿಯಮಗಳ ಮೇಲೆ ಟಾಪಿಕ್ ಮೇಲೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸುಮಾರು 2ರಿಂದ ಹಿಡಿದು 12 ಬಾಧ್ಯತೆ ನಿಯಮ ಡಿಸ್ಕಸ್ ಮಾಡಿದ್ವಿ. ಸೊ ಅದ್ರ ಮೇಲೆ ಬಂದಂತ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಮೊದಲು ಕ್ವಶನ್ಸ್ ನೋಡೋಣ, ಡಿಸ್ಕಸ್ ಮಾಡೋಣ. ಸೊ ಡಿವಿಸಿಬಿಲಿಟಿ ರೂಲ್ ಮೊದಲನೇ ಪ್ರಶ್ನೆ ನಾವು ಡಿಸ್ಕಸ್ ಮಾಡೋಣ, ಬನ್ನಿ. ಸೊ ಕೆಳಗಿನ ಕ್ವಶನ್ ನಂಬರ್ 1 ಏನ್ ಹೇಳ್ತಪ್ಪ ಅಂದ್ರೆ, ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯು 2ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ ಅಂತ ಕೇಳಿದರೆ, ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಈಸ್ ಡಿವಿಸಿಬಲ್ ಬೈ 2. ಸೊ 2 ಡಿವಿಸಿಬಿಲಿಟಿ ರೂಲ್ ಏನಿತ್ತಪ್ಪ ಅಂದ್ರೆ, ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಅಥವಾ 2 ಇರಬೇಕು, ಅಥವಾ 4 ಇರಬೇಕು, ಅಥವಾ 6 ಇರಬೇಕು, 8 ಇರಬೇಕು. ಈ ನಿಯಮ ಗೊತ್ತಿದ್ರೆ ಇದಕ್ಕೆ ಉತ್ತರ ಸಿಕ್ಬಿಡುತ್ತೆ. ಬಿಡಿ ಸ್ಥಾನದಲ್ಲಿ ಈ ಅಂಕಿಗಳಿದ್ದರೆ ಆ ಇಡೀ ಸಂಖ್ಯೆ 2ರಿಂದ ಪೂರ್ಣ ಭಾಗ ಆಗುತ್ತೆ. ಬರ್ರಿ, ಫಸ್ಟ್ 1 ಐತೆನಾ? ಇಲ್ಲ. ಸೊ ಹೋಯ್ತು. ಸೊ 3 ನೋಡ್ರಿ, ಬಿಡಿ ಸ್ಥಾನ ಅಷ್ಟೇ ಅಬ್ಸರ್ವ್ ಮಾಡ್ರಿ. 3 ಇದ್ರಾಗ ಐತೆ? ಇಲ್ಲ, ಈ ಆಪ್ಷನ್ ಬರಂಗಿಲ್ಲ. ಇಲ್ಲಿ 0 ಐತೆ ನೋಡ್ರಿ, ಅಲ್ಲ ಇದೇನಾ? ಎಸ್. ನೋಡಿ 0 ಕಾಣ್ತಿದ್ಯಾ? ಎಸ್. ಸೊ ನಮ್ಮ ಉತ್ತರ ಆಪ್ಷನ್ ಸಿ ಸರಿ ಉತ್ತರ. ಆದ್ರೆ ಆಪ್ಷನ್ ಡಿ ಒಂದ್ಸಲ ಗಮನ ಕೊಡ್ರಿ, 9. ಸೊ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು. ಸೊ ನಾವಿಷ್ಟು ಈಸಿಯಾಗಿ ಉತ್ತರ ಹೇಳ್ತಿದೀವಿ ಅಂದ್ರೆ ಕಾರಣ ನಾವೆಲ್ಲ ಕ್ಲೀನ್ ಆಗಿ ಬಾಧ್ಯತೆ ನಿಯಮಗಳನ್ನ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ನಿಮ್ಮ ಉತ್ತರ ಸರಳವಾಗಿ ಸಿಗ್ತಾ ಇದೆ. ಸೊ ಇವತ್ತೇ ಯಾರೆಲ್ಲ ಕ್ಲಾಸ್ ಕೇಳ್ತಿದ್ದಾರೆ ನಮ್ಮ ಕ್ಲಾಸು, ಇದರ ಹಿಂದಿನ 2 ವಿಡಿಯೋಗಳು 2-3 ವಿಡಿಯೋಗಳನ್ನು ಮಾಡಿದ್ದೀನಿ, ಬಾಧ್ಯತೆ ನಿಯಮಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಸೊ ಪ್ರತಿಯೊಬ್ಬರು ಹೋಗಿ ಕ್ಲೀನಾಗಿ ಏನು ಮಾಡ್ಬೇಕಪ್ಪ ಅಂದ್ರೆ ಆ ವಿಡಿಯೋಗಳನ್ನು ನೋಡಿಕೊಂಡು ಕಲ್ತ್ಕೊಂಡು ಆಮೇಲೆ ಈ ವಿಡಿಯೋಗೆ ಬರ್ರಿ. ಅವ ನಿಮಗೆ ಸರಳವಾಗಿ ಅರ್ಥ ಆಗುತ್ತೆ, ನಿಮಗೂ ಪ್ರತಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ ಅದಕ್ಕಿಂತ ಮೊದಲು ನೋಡೋಕ್ಕಿಂತ ಮುಂಚೆ ನಾವೇನ್ ಮಾಡೋವಪ್ಪ ಅಂದ್ರೆ, ನಮ್ಮ ಆನ್ಲೈನ್ ತರಗತಿಗಳು ಏನಾಗಿದಾವಪ್ಪ ಅಂದ್ರೆ ಆರಂಭ ಆಗಿದಾವೆ. ಸೊ ನೀವೇನ್ ಮಾಡೋಕಪ್ಪ ಅಂದ್ರೆ, ಯಾರೆಲ್ಲ ನಮ್ಮ ಕ್ಲಾಸ್ ಬೇಕು ಅಂತ ಅನ್ಕೊಂತೀರಿ ಅವ್ರಿಗೆಲ್ಲ ನಾವು ಕೇವಲ 4,000 ರೂಪಾಯಿಗಳಲ್ಲಿ ನಾವೇನ್ ಮಾಡಿದೀವಪ್ಪ ಅಂದ್ರೆ ಆನ್ಲೈನ್ ತರಗತಿಯನ್ನು ಆರಂಭ ಮಾಡಿದೀವಿ. ಸೊ ಏನ್ ಮಾಡಬೇಕು, ಇದಕ್ಕೆ ನೀವೇನ್ ಮಾಡಬೇಕು? ಸಿಂಪಲ್, ಏನ್ ಮಾಡೋದೇನ್ ಬೇಡ. ಇಲ್ಲಿ ಕೆಳಕಂಡಂತ 9449771212 ಅಥವಾ 9900206243 ಕರೆ ಮಾಡಿ ಸೊ ಆನ್ಲೈನ್ ಕ್ಲಾಸ್ ಅನ್ನ ಸದುಪಯೋಗ ಪಡಿಸ್ಕೊಡ್ರಿ. ಇವತ್ತೇ ಜುಲೈ 31 ಇವತ್ತು. ಸೊ ಇವತ್ತು ಏನಾಗಿದೆಪ್ಪ ಅಂದ್ರೆ ನವೋದಯ ಅರ್ಜಿಗೆ ಕೊನೆಯ ದಿನಾಂಕವಾಗಿದ್ದು, ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅವ್ರು ಅಪ್ಲೈ ಮಾಡ್ರಿ. ಸೊ ಇವತ್ತೇ ಲಾಸ್ಟ್ ಡೇಟ್ ಐತೆ, ಬೇಗ ಅಪ್ಲೈ ಮುಗಿಸ್ಕೊಡ್ರಿ. ಸೊ ಆಲ್ರೆಡಿ ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇಷ್ಟೆಲ್ಲ ನಾವು ದಿನಾಲು ಹೇಳ್ತಾನೆ ಇದೀವಿ. ಸೊ ಲೈವ್ ಕ್ಲಾಸ್ ಇನ್ ಗೂಗಲ್ ಮೀಟ್ ಅಲ್ಲಿ ಬೆಳಗ್ಗೆ 7ರಿಂದ 8 ಸಹ ಗೂಗಲ್ ಮೀಟ್ ಅಲ್ಲಿ ಲೈವ್ ಕ್ಲಾಸ್ ಇರ್ತದೆ. ಮತ್ತೆ ಸಂಜೆ 6ರಿಂದ 8 ಸಹ ಲೈವ್ ಕ್ಲಾಸ್ ಇರುತ್ತೆ. PDF ನೋಟ್ಸ್ ಕೊಡ್ತೀವಿ, ಅದರಂಗೆ ವೀಕ್ಲಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ, PPT ಪ್ರೆಸೆಂಟೇಷನ್ ಇರ್ತದ. ಸೊ ಲೈವ್ ಅಂಡ್ ರೆಕಾರ್ಡೆಡ್ ಕ್ಲಾಸ್ ಇನ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಆ್ಯಪ್. ಸೊ ಲೈವ್ ಕ್ಲಾಸಸ್ ಸಿಗುತ್ತೆ, ರೆಕಾರ್ಡ್ ಕ್ಲಾಸಸ್ ಸಿಗುತ್ತೆ. 1-on-1 ಇಂಟರಾಕ್ಷನ್, ನಾವು ಡಿಸ್ಕಸ್ ಮಾತಾಡ್ತಾ ಪಾಠವನ್ನ ಮಾಡ್ಬೋದು. ಡೌಟ್ ಸೆಷನ್ ಸಹ ಕಂಡಕ್ಟ್ ಅನ್ನ ಮಾಡಿರ್ತೀವಿ. ಸೊ ನೀವು ಇಷ್ಟೆಲ್ಲ ಕೇವಲ 4,000 ರೂಪಾಯಿಗಳಲ್ಲಿ ಸದುಪಯೋಗ ಪಡ್ತೈತೆ. ಸೊ ನೀವು 3 ಆಗಿರ್ಬೋದು, 4 ಆಗಿರ್ಬೋದು, 5ನೇ ಕ್ಲಾಸ್ ಆಗಿರ್ಬೋದು, ನೀವು ಆನ್ಲೈನ್ ತರಗತಿಯನ್ನ ಪರ್ಚೇಸ್ ಮಾಡ್ರಿ, ಮರಿಬೇಡ್ರಿ. ಸೊ ಇವತ್ತೇ ಕೊನೆಯ ದಿನಾಂಕವಾಗಿದ್ದು, ಯಾರು ಅಪ್ಲೈ ಮಾಡಿಲ್ಲ ಬೇಗ ಅಪ್ಲೈ ಮಾಡ್ಕೊಳ್ರಿ. ಸೊ ಬನ್ನಿ ಮುಂದಿನ ಪ್ರಶ್ನೆ ನಾವು ಚರ್ಚೆ ಮಾಡೋಣ. ಏನಿದೆ ಕ್ವಶನ್ ನಂಬರ್ 2. ಇಲ್ಲಿ ನೋಡ್ರಿ, 4-5x2 ಅದು 8 ಅಲ್ಲ, ಮತ್ತೆ 45-90 ಅನ್ಕಡ್ರಿ, ಹಂಗಲ್ಲದು ಎಕ್ಸ್ ಅದು. ಸೊ 45x2 ಎಂಬ ಸಂಖ್ಯೆಯು 3ರಿಂದ ಭಾಗವಾದರೆ x ನ ಬೆಲೆಯನ್ನು ಕಂಡುಹಿಡಿ ಅಂತ ಹೇಳ್ತಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಡಿಜಿಟ್ x. ನೋಡ್ರಿ, x ನ ಬೆಲೆ ಕಂಡುಹಿಡಬೇಕಂತೆ. ಇಫ್ ದ ನಂಬರ್ 4-5x ಯಾವ್ದ್ರಲ್ಲಿ, ಈ ನಂಬರ್ ಅಲ್ಲಿ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 3. ಮೊದಲು ನಿಮಗೆ 3 ಬಾಧ್ಯತೆ ನಿಯಮ ತಿಳಿಬೇಕಪ್ಪ ಅಂದ್ರೆ ಸಂಖ್ಯೆಯಲ್ಲಿರುವ ಅಂಕಿಗಳ ಮೊತ್ತ. ಇಲ್ಲಿ ಯಾವ್ದೋ ಒಂದು ನಂಬರ್ ಕೊಟ್ಟಿವಿ, ಉದಾಹರಣೆ ಇದೆ ಕೊಟ್ಟಿವಿ, 4, 5 ಮತ್ತೆ x ಮತ್ತೆ 2. ಅಂದ್ರೆ ಅರ್ಥ ಏನು, ಇದೊಂದು ಸಂಖ್ಯೆ, ಇದೊಂದು ಅಂಕಿ, ಇದು ಸಹ ಅಂಕಿನೇ, ಅದೇ ರೀತಿ ಇದು ಸಹ ಅಂಕಿನೇ.
ಇವನ್ನೆಲ್ಲ ಮೊತ್ತ ಮಾಡಿದ್ರೆ ನಿಮಗ 3 ಮಧ್ಯೆ ಬರ್ತಕ್ಕಂಥ ನಂಬರ್ ಬರಬೇಕು. ಅವಾಗ ಆ ನಂಬರ್ ಬಂತಂದ್ರೆ ಮಾತ್ರ ಅದು ಇಡೀ ಕಂಪ್ಲೀಟ್ ಆಗಿ ಭಾಗ ಆಗ್ತಂತ. ನೋಡಂಬರಿ 4 5 9 9 + 2 11 11 ಐತೆ. 11ಕ್ಕೆ ಪ್ಲಸ್ ಎಕ್ಸ್ ಇದು ಗೊತ್ತಿಲ್ಲ ನಮಗ. ಈ ಬೆಲೆ 11ಕ್ಕೆ ಯಾವ ನಂಬರ್ ಕೂಡಿದ್ರೆ ಅದು 3ರಿಂದ ಭಾಗ ಆಗುತ್ತೆ. ನೋಡಂಬರಿ ಎಕ್ಸ್ ಏನಾದ್ರೂ 0 ಆದ್ರೆ 11 + 0 11 3ರಿಂದ ಹೋಗಲ್ಲ, ಹಾಗಾಗಿ ಇದು ಬೆಲೆ ಆಗಲ್ಲ. ಅದೇ 11ಕ್ಕೆ 1 ಈ ಎಕ್ಸ್ ಏನಾದ್ರು 1 ಆಗಿದ್ರೆ 11ಕ್ಕೆ 1 ಸೇರಿಸಿದ್ರೆ 12 ಆಗುತ್ತೆ. ಇದು 3 ಮಧ್ಯಗಿದೆ. 3 ಎಷ್ಟಲೆ 12 3 4 12 ಹಂಗಾರೆ ಇದು ಸರಿ ಆಗುತ್ತೆ. ಕ್ಲಿಯರ್? ಆದ್ರೂ ಆಪ್ಷನ್ ಸಿ ನೋಡ್ರಿ 2 ಇದೆ. ಒಂದು ವೇಳೆ ಇಲ್ಲಿ 2 ಹಾಕಿದ್ರೆ 11 2 13 ಆಗುತ್ತೆ. 13 3 ಮಧ್ಯಗಿಲ್ಲ, ಸೊ ಆಪ್ಷನ್ ಸಿ ರಾಂಗ್ ಆಗುತ್ತೆ. ಸೊ ಒಂದು ವೇಳೆ ನಾವು 3 ಹಾಕಿದ್ರೆ ಎಕ್ಸ್ ನ ಮೇಲೆ 3 ಹಾಕಿದ್ರೆ ಸೊ 11ಕ್ಕೆ 3 ಸೇರಿದ್ರೆ 14 ಆಗುತ್ತೆ. 14 3 ಮಧ್ಯಗಿಲ್ಲ, ಇದನ್ನು ಹೋಯ್ತು. ಅರ್ಥ ಆಯ್ತಲ್ವಾ? ಅಂದ್ರೆ ಎಕ್ಸ್ ನ ಬೆಲೆ ಎಷ್ಟು? ಎಕ್ಸ್ ನ ಬೆಲೆ ಎಷ್ಟು? 1. ನೋಡ್ರಿ 4 5 9 9 10 10 2 12. ಸೊ ಹಾಗಾಗಿ 3ರಿಂದ ಭಾಗ ಆಗ್ಬೇಕಂದ್ರೆ ಎಕ್ಸ್ ನ ಮೇಲೆ 1 ಹಾಕ್ಬೇಕು. ಇದು ಬಾಧ್ಯತೆ ನಿಯಮ 3 ಬಾಧ್ಯತೆ ನಿಯಮ ನೋಡ್ತಾನೆ. ಇದೊಂದು ಸಂಖ್ಯೆಯಲ್ಲಿರ್ತಕ್ಕಂಥ ಅಂಕಿಗಳ ಮೊತ್ತ 3ರಿಂದ ಭಾಗವಾದರೆ ಇಡೀ ಸಂಖ್ಯೆಯು 3ರಿಂದ ಭಾಗವಾಗುತ್ತೆ. ಬನ್ನಿ ಮುಂದಿನ ಕ್ವಶನ್ ನಂಬರ್ 3ಕ್ಕೆ ಹೋಗೋಣ. ಕ್ವಶನ್ ನಂಬರ್ 3 ನೋಡ್ರಿ ಏನಿದೆ? ಈ ಕೆಳಗಿನವುಗಳಲ್ಲಿ ಅಂದ್ರೆ ಆಯ್ಕೆಗಳಲ್ಲಿ ಯಾವ ಸಂಖ್ಯೆಯು 4ರಿಂದ ಭಾಗವಾಗುತ್ತದೆ ಅಂತ ಕೇಳ್ತಾರೆ. ಅಂದ್ರೆ ವಿಚ್ ಆಫ್ ದೀಸ್ ನಂಬರ್ಸ್ ಅಂದ್ರೆ ಕೆಳಗೆ ಕೊಟ್ಟಂತ ನಂಬರ್ಸ್ ವಿಚ್ ಆಫ್ ದೀಸ್ ನಂಬರ್ಸ್ ಇಸ್ ಡಿವಿಸಬಲ್ ಬೈ 4 ಅಂತ ಕೇಳಿದ್ರೆ. ಸೊ ಸಿಂಪಲ್ 4ರ ಬಾಧ್ಯತೆ ನಿಯಮ ಏನ್ ಹೇಳುತ್ತಪ್ಪ ಅಂದ್ರೆ ಬಿಡಿ ಮತ್ತು 10ರ ಸ್ಥಾನ. ನೋಡ್ರಿ ಬಿಡಿ ಮತ್ತು 10ರ ಸ್ಥಾನದಲ್ಲಿ ಏನಿರ್ಬೇಕಂದ್ರೆ ಬಿಡಿ ಮತ್ತು 10ರ ಸ್ಥಾನದಾಗ 4ರ ಮಗ್ಗಿ ಇರಬೇಕು ಅಥವಾ 0ಗಳಿರಬೇಕು. ಹಾಗಿದ್ದಾಗ 4ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ. ನಾವು ಜಸ್ಟ್ ಲಾಸ್ಟ್ 2 ನಂಬರ್ ನೋಡೋಣ. 14 32 18 21 4ರ ಮಗ್ಗೆ ಬರ್ಬೇಕು. 4ರ ಮಗ್ಗೆ 14 ಸಾಧ್ಯನೇ ಇಲ್ಲ. 4ರ ಮಗ್ಗೆ 32 4 8 32 ಇದೆ ನೋಡ್ರಿ. ಸೊ ಬರ್ಬೋದು. 4ರ ಮಗ್ಗೆ 18 ಇಲ್ಲ. 4ರ ಮಗ್ಗೆ 21 ಸಹ ಇಲ್ಲ. ಸೊ ನಮ್ಮ ಸರಿ ಉತ್ತರ ಆಪ್ಷನ್ ಬಿ ಸರಿ ಅಂತ. ನೋಡಿ ಇದೆಲ್ಲ ನಿಮ್ಗೆ ಬಾಧ್ಯತೆ ನಿಯಮ ಹೆಲ್ಪ್ ಮಾಡಿದ್ದಕ್ಕೆ ನೀವು ಇಷ್ಟು ಸಿಂಪಲ್ ಆಗಿ ಸರಳವಾಗಿ ಹೇಳ್ತಾ ಇದ್ದೀನಿ ನಾನು. ಸೊ ಇದಕ್ಕೆಲ್ಲ ಕಾರಣ ಕೇವಲ ಬಾಧ್ಯತೆ ನಿಯಮಗಳು ಮಾತ್ರ. ಸೊ ಆಪ್ಷನ್ ಬಿ ಸರಿ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ಸೊ ಕ್ವಶನ್ ನಂಬರ್ 4 7 1 8 ಡ್ಯಾಶ್ 718 ಡ್ಯಾಶ್ ಸಂಖ್ಯೆಯು 5ರಿಂದ ಭಾಗವಾಗಲು ಖಾಲಿ ಜಾಗದಲ್ಲಿ ಇಡಬೇಕಾದ ಚಿಕ್ಕ ಅಂಕೆ ಯಾವುದು ಅಂತ ಕೇಳ್ತಾರೆ. ಬನ್ನಿ. ವಾಟ್ ಸ್ಮಾಲೆಸ್ಟ್ ಡಿಜಿಟ್ ಶುಡ್ ಬಿ ಪ್ಲೇಸ್ಡ್ ಇನ್ ದ ಬ್ಲಾಂಕ್ ಸ್ಪೇಸ್? ಈ ಜಾಗದಲ್ಲಿ ಇಡತಕ್ಕಂಥ ಸಣ್ಣ ಅಂಕೆ ಯಾವುದು? ಆಫ್ 7 18 ಡ್ಯಾಶ್ ಸೊ ದಟ್ ದ ನಂಬರ್ ಬಿಕಮ್ಸ್ ಡಿವಿಸಿಬಲ್ ಬೈ 5. ಮತ್ತೆ ಆ ನಂಬರ್ ಇಟ್ಟಾಗ ನಮಗೇನಾಗಿರ್ಬೇಕು? 5ರಿಂದ ಭಾಗ ಆಗಬೇಕು. ನಿಮಗೆ ಸ್ವಲ್ಪ ಲಕ್ಷ್ಯ ಇರಬೇಕು. 5ರ ಬಾಧ್ಯತೆ ನಿಯಮ ಏನು ಹೇಳುತ್ತೆ? ಮೊದಲು ಬಿಡಿ ಸ್ಥಾನದಲ್ಲಿ ಅಂದ್ರೆ ಒನ್ಸ್ ಪ್ಲೇಸಲ್ಲಿ 0 ಇರಬೇಕು ಆರ್ 5 ಇರಬೇಕು. ಅಂದ್ರೆ 0 ಇರಬೇಕು ಅಥವಾ 5 ಇರಬೇಕು. ಇಷ್ಟೇ ತಲೆಗಿರ್ಬೇಕು. 5ರಿಂದ ಭಾಗ ಆಗ್ಬೇಕು ಒಂದು ಸಂಖ್ಯೆ ಅಂದ್ರೆ ಬಿಡಿ ಸ್ಥಾನದಲ್ಲಿ 0 ಇರಬೇಕು ಅಥವಾ 5 ಇರಬೇಕು. ಈಗ 0 ಮತ್ತು 5ರಲ್ಲಿ ಸಣ್ಣ ನಂಬರ್ ಯಾವುದು? 0. ಅವ್ರು ಕೇಳಿದ್ದು ಸ್ಮಾಲೆಸ್ಟ್ ಡಿಜಿಟ್, ಚಿಕ್ಕ, ಸ್ಮಾಲ್ ಚಿಕ್ಕದು. ಸೊ ಬಿಗ್ ಅಂದ್ರೆ 5. ಈಗ ಬರ್ರಿ ಸ್ಮಾಲೆಸ್ಟ್ 0 ಅಂತ ಗೊತ್ತೆ. ಸೊ 0 ಆಪ್ಷನ್ ಅಲ್ಲಿ ಇದೆ ನೋಡ್ರಿ. ಸೊ ಆಪ್ಷನ್ ಸಿ ಎಲ್ಲಿದೆ ನೋಡ್ರಿ, ಇದೆ ಅಲ್ವಾ? ಸೊ ಸರಿಯಾದ ಉತ್ತರ ಇದೆ. ಸೊ 2 ಸಾಧ್ಯನೇ ಇಲ್ಲ. 2 ಬಂದ್ರೆ ಭಾಗ ಆಗಲ್ಲ, 3 ಬಂದ್ರು ಭಾಗ ಆಗಲ್ಲ, 1 ಬಂದ್ರು ಭಾಗ ಆಗಲ್ಲ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಸಿಂಪಲ್ ಇದೆ ಆನ್ಸರ್. ಸೊ ಒಂದ್ ವೇಳೆ ಬಿಗ್ಗೆಸ್ಟ್ ಡಿಜಿಟ್ ಕೇಳಿದ್ರೆ 5 ಆಗ್ತಿತ್ತು. ಇವೆರಡರ ಸಣ್ಣ 0 ಬಿಗ್ಗರ್ ಆಗಿದ್ರೆ ಆಪ್ಷನ್ಗೆ ಏನಿಲ್ಲ. ಕ್ವಶನ್ ಬಂದ್ರೆ ನೆನಪಿರ್ಲಿ 5. ನೋಡ್ರಿ ಎಷ್ಟು ಸಿಂಪಲ್. ಈ ಪ್ರಶ್ನೆಗೆ ನೀವು ಸರಳವಾಗಿ ಉತ್ತರ ಕೊಡೋದಕ್ಕೆ ಸಾಧ್ಯ
ಕೇವಲ ಬಾಧ್ಯತೆ ನಿಯಮಗಳು ಮಾತ್ರ. ಮತ್ತು ನಿಮಗೆ ನೆನಪಿರಲಿ, ನಿಮಗೆ ಇನ್ನೂ ನಮ್ಮ ಕ್ಲಾಸಲ್ಲಿ ಇನ್ನೂ ನಾವು ನನ್ನ ಹತ್ರನೇ ನೇರವಾಗಿ ನೀವು ಡಿಸ್ಕಸ್ ಮಾಡ್ಬೇಕಾಗಿತ್ತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಮಾಡಿತ್ತು ಅಂದರೆ ವಾಟ್ಸಪ್ ಲಿಂಕನ್ನು ಕೊಟ್ಟಿರ್ತೀವಿ, ಒಂದು ಲಿಂಕನ್ನು ಕೊಟ್ಟಿರ್ತೀವಿ. ಆ ಲಿಂಕಿಗೆ ಜಾಯ್ನ್ ಆಗಿ ನೇರವಾಗಿ ನನ್ನ ಹತ್ರ ನೀವು ಮಾತಾಡ್ಬೋದು. ಸೊ ಅದೇ ರೀತಿ ಡೌಟನ್ನು ಅಲ್ಲಿ ಕ್ಲಿಯರ್ ಮಾಡ್ಬೋದು. ನಿಮ್ಗೆ ಏನಾದರೂ ಬೇಕಾದ್ರೆ ಆ ಲಿಂಕ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗ್ರಿ, ಗೊತ್ತಾಗುತ್ತೆ. ಕ್ವಶನ್ ನಂಬರ್ 5. ಸೊ ಕ್ವಶನ್ ನಂಬರ್ 5 ಏನಿದೆ ಅಂದರೆ, ಬನ್ನಿ, ಒಂದು ಸಂಖ್ಯೆಯು 6ರಿಂದ ಭಾಗವಾಗಬೇಕಾದ್ರೆ ಅದು ಈ 2 ಸಂಖ್ಯೆಗಳಿಂದ ಭಾಗವಾಗಬೇಕಂತ ಕೇಳಿದರೆ, ಆ ನಂಬರ್ ಈಸ್ ಡಿವಿಸಬಲ್ ಬೈ 6 if it is divisible by both. ಸೊ 6 ಭಾಷೆ ನಿಮ್ಗೆ ಗೊತ್ತಾಗ್ಬೇಕು. ನಾವು ಫಸ್ಟ್ 6 ಭಾಷೆ ನಿಮಗೆ ಏನು ಕೇಳಿದ್ರು ಅದೇ ಕ್ವಶನ್ ಕೇಳಿದ್ರು ನೋಡ್ರಿ. 6 ಭಾಷೆ ನಿಮಗೆ ಏನಂತಂದ್ರೆ, ಒಂದು ಸಂಖ್ಯೆ 2 ಮತ್ತು 3, ಒಂದು ಸಂಖ್ಯೆ 2 ಮತ್ತು 3ರಿಂದ ಭಾಗವಾದ್ರೆ ಇಡೀ ಸಂಖ್ಯೆ 6ರಿಂದ ಭಾಗ ಆಗುತ್ತಂತ 6 ಭಾಷೆ ನಿಮಗೆ ಹೇಳುತ್ತೆ. ಅವ್ರು ಪ್ರಶ್ನೆ ಒಳಗೆ ಕೇಳಿದ್ದು ಅದೇ, ಒಂದು ಸಂಖ್ಯೆ 6ರಿಂದ ಭಾಗವಾಗಬೇಕಾದ್ರೆ ಅದು ಈ 2 ಸಂಖ್ಯೆಗಳಿಂದ ಭಾಗವಾಗಬೇಕು. ಆ ಬೋತ್ ನಂಬರ್ ಯಾವಂದ್ರೆ 2 ಮತ್ತು 3. ಸೊ ಆಪ್ಷನ್ ಅಲ್ಲಿ ನೋಡ್ರಿ, ಆಪ್ಷನ್ ಎ 2 ಮತ್ತು 3 ಸರಿ ಇದೆ, ಇದೇ ಆನ್ಸರ್. ಆಪ್ಷನ್ ಬಿ 2 ಮತ್ತು 4 ತಪ್ಪು. ಆಪ್ಷನ್ ಸಿ 3 ಮತ್ತು 5 ತಪ್ಪು. ಆಪ್ಷನ್ ಡಿ 4 ಮತ್ತು 6 ತಪ್ಪು. ನೋಡ್ರಿ, ಇಷ್ಟು ಸರಳವಾಗಿ ತಮಗೆ ಉತ್ತರ ಸಿಗಬೇಕಂದ್ರೆ ಕಾರಣ ಏನಾಗಿರುತ್ತಪ್ಪ ಅಂದ್ರೆ, ಇದಕ್ಕ ಕೇವಲ ಬಾಧ್ಯತೆ ನಿಯಮಗಳು ಮಾತ್ರ ಕಾರಣ ಆಗಿರುತ್ತೆ. ಸೊ ನೋಡ್ರಿ, ಕರೆಕ್ಟಾಗಿ ಡಿಸ್ಕಸ್, ಕರೆಕ್ಟ್ ಅಬ್ಸರ್ವ್ ಮಾಡ್ರಿ. ಓಕೆ ನೋಡ್ರಿ, ಈ ಪ್ರಶ್ನೆ ನಿಮಗೆ ತಿಳಿದ ಅನ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಮಾಡೋಣ. ಕ್ವಶನ್ ನಂಬರ್ 6 ಏನ್ ಹೇಳುತ್ತೆ, ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯು 9ರಿಂದ ಭಾಗವಾಗುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಈಸ್ ಡಿವಿಸಬಲ್ ಬೈ 9 ಅಂತ. ಸೊ ನಿಮ್ಗೆ 9 ಭಾಷೆ ತಿಳಿಬೇಕು. ಸೊ 9 ಭಾಷೆ ತಿಳಿಬೇಕು. 9 ಭಾಷೆ ಮತ್ತೆ ಸೇಮ್ ಅಂಕಿಗಳ ಮೊತ್ತ, ಅಂಕಿಗಳ ಮೊತ್ತ 9 ಬಗ್ಗೆ ಬರ್ಬೇಕು. ಬರ್ರಿ, ಇವನ್ನೆಲ್ಲ ಕೂಡಿಸ್ರಿ. 2 4 6 6 3 9 9 1 10. ಸೊ 10 ಆಗತ್ತ ಮೊತ್ತ. ಸೊ ಇದು 9 ಮಗಿಗಿಲ್ಲ, ತೆಗೆದು ಬಿಡ್ರಿ. ಇದನ್ನ ಕೂಡಿಸ್ರಿ. 5 6 11 11 3 14 14 4 18 18 9 ಮಗೆ ಇದೆ 9 2 18. ಹಂಗೆ ಸರಿಯಾದ ಉತ್ತರ ಅದು. ಆಪ್ಷನ್ ಸಿ ಚೆಕ್ ಮಾಡ್ರಿ. ಆದ್ರೂ ಸಿ ಅನ್ನ 4 2 6 6 0 6 6 1 7 7 ಇಲ್ಲ, 9 ಮಗೆ ಇಲ್ಲ. ನೆಕ್ಸ್ಟ್ 7 8 15 15 1 16 16 1 17 17 9 ಮಗೆ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಸೊ ಎಷ್ಟು ಸಿಂಪಲ್ ಇದೆ ಅಲ್ಲ. 9 ಭಾಷೆ ಅಂಕಿಗಳ ಮೊತ್ತ 3 ಸಹ ಅಂಕಿಗಳ ಮೊತ್ತನೇ ಮಾಡಿರ್ಬೇಕು. ಆ ಮೊತ್ತ ಆ ಮಗ್ಗಿ ಬರಬೇಕು. 3 ಮಗ್ಗಿ ಇದ್ರೆ 3 ಭಾಷೆ ಇದ್ರೆ 3 ಮಗ್ಗಿ, 9 ಭಾಷೆ ನಿಮ್ಗೆ 9 ಮಗ್ಗಿ. ಕ್ವಶನ್ ನಂಬರ್ 7 ನೋಡ್ರಿ. 3940 10ರಿಂದ ಭಾಗಿಸಿದರೆ ಬರುವ ಶೇಷ ಅಂತ ಕೇಳಿದಾರೆ. ಎಷ್ಟು ಅಂತ ಕೇಳಿದಾರೆ. ಇಫ್ 3940 ಈಸ್ ಡಿವೈಡೆಡ್ ಬೈ 10, ವಾಟ್ ವಿಲ್ ಬಿ ದ ರಿಮೈಂಡರ್ ಅಂತ ಕೇಳಿದಾರೆ. ಸಿಂಪಲ್, ಮೊದಲು ಬಾಧ್ಯತೆ ನಿಯಮ ನೋಡ್ಬೋದು. ಭಾಗ್ಸ್ ಅಂತ ಹೇಳ್ಯಾರ, ಆದ್ರೆ ಬಾಧ್ಯತೆ ನಿಯಮ ನೋಡ್ಬೋದು. ನಮಗೆ ಗೊತ್ತಾಗ್ಬಿಡುತ್ತೆ. ನಮ್ಗೆ ನೆನಪಿರ್ಲಿ, ಬಾಧ್ಯತೆ ನಿಯಮದಿಂದ ಶೇಷನು ಕಂಡಿಡ್ಬೋದು ನಾವು. ಬರೀ 10ರಿಂದ ಭಾಗಿಸ್ಬೇಕಂದ್ರೆ ಬಿಡಿ ಸ್ಥಾನದಲ್ಲಿ, ಇಟ್ ಮೀನ್ಸ್ ಒನ್ಸ್ ಪ್ಲೇಸ್ ಅಲ್ಲಿ, ಕೇವಲ ಒನ್ಸ್ ಪ್ಲೇಸ್ ಅಲ್ಲಿ 0 ಇರಬೇಕು. ಇಲ್ಲಿ 0 ಇದೆನಾ? ಇದೆ. ಅಂದ್ರೆ ಪೂರ್ತಿ ಭಾಗ ಆಗಿಬಿಡ್ತತೆ, ಅಂದ್ರೆ ಶೇಷ 0 ಬರ್ತತೆ. ಶೇಷ ಏನಾಗಿರುತ್ತ? 0 ಆಗಿರುತ್ತೆ. ಇಫ್ ರಿಮೈಂಡರ್ ಈಸ್ 0, ವೈ ದ ನಂಬರ್ ಎಂಡ್ಸ್ ದ ಒನ್ಸ್ ಪ್ಲೇಸ್ ಈಸ್ 0. ಸೊ there 3940 is completely divided by 10. ಅಂದ್ರೆ 3940 10ರಿಂದ ಪೂರ್ತಿ ಭಾಗ ಆಗಿಬಿಡುತ್ತೆ. ಪೂರ್ತಿ ಭಾಗ ಆದ್ರೆ ನಮಗೆ ಶೇಷ ಏನು ಉಳಿಯುತ್ತೆ? 0 ಉಳಿಯುತ್ತೆ. ಸರ್, ಒಂದು ವೇಳೆ 2 ಇದ್ದಿದ್ರೆ ಅಲ್ಲಿ ಶೇಷ 2 ಉಳಿತಿತ್ತು, 3 ಇದ್ದಿದ್ರೆ 3 ಉಳಿತಿತ್ತು ಶೇಷ, 4 ಇದ್ರೆ 4 ಶೇಷ ಉಳಿತಿತ್ತು, ಈ ರೀತಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಅಬ್ಸರ್ವ್ ಮಾಡ್ರಿ ಕ್ವಶನ್ ನ. ಕ್ವಶನ್ ಅಬ್ಸರ್ವ್ ಮಾಡಿದ್ರೆ
ಸೊ ಕ್ವಶನ್ 8 ನ ನಾವು ಏನ್ ಮಾಡೋಕಪ್ಪ ಅಂದ್ರೆ ಈಗ ಸಾಲ್ವ್ ಮಾಡೋಣ. ಸೊ ಏನಿದೆ 6452 ಸಂಖ್ಯೆಯು 9ರಿಂದ ಭಾಗವಾಗದರೆ ನೋಡ್ರಿ ಸಂಖ್ಯೆ ಹೆಂಗಿದೆ 6K52 ಸಂಖ್ಯೆಯು 9ರಿಂದ ಭಾಗವಾದರೆ k ನ ಬೆಲೆಯನ್ನು ಕಂಡುಹಿಡಿ. ಫೈಂಡ್ ದ ವ್ಯಾಲ್ಯೂ ಆಫ್ k if the number 6K52 is divisible by 9 ಅಂತ ಹೇಳಿದ್ರೆ ಸಿಂಪಲ್. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ 9ರ ಬಾಧ್ಯತೆ ನಿಯಮ ಏನ್ ಹೇಳುತ್ತೆ, ಅಂಕಿಗಳ ಮೊತ್ತ. ಸಿಂಪಲ್ ಅಲ್ವಾ? ಸೊ ಇದು ನಮಗ್ ಗೊತ್ತಿರ್ಬೇಕಾಟೆ. ಸೊ ಬನ್ನಿ ಇದ್ರ ಮೊತ್ತ 9ರ ಬಗ್ಗೆ ಬರ್ಬೇಕಪ್ಪ. ಇದು ಕೆ ಇದೆ, ಕೆ ಬಿಟ್ಬಿಡ್ರಿ. 6 5 11 11 2 13 13 13 ಯಾವ ನಂಬರ್ ಸೇರಿದ್ರೆ ಅದು 9ರ ಬಗ್ಗೆ ಬರುತ್ತೆ. ಬರ್ರಿ ಕೆ ಅನ್ನೋದು 5 ಅನ್ಕೊಂಡ್ರೆ ಇಲ್ಲ 5 ಹಾಕಿದ್ರೆ ಎಲ್ಲ ಸೇರಿ 18 ಆಗತ್ತೆ. ಹೌದಾ ಇಲ್ಲ? 5 5 10 6 18 18 9ರ ಬಗ್ಗೆ ಐತಿ, ಆರಾಮ್ಸೆ 9ರ ಬಗ್ಗೆ ಐತಿ. ಸೊ ಆಪ್ಷನ್ ಎ ಸರಿ ಆಗುತ್ತೆ. ಆದ್ರೂ ಆಪ್ಷನ್ ಬಿ ಚೆಕ್ ಮಾಡಮ್ಮ. ಒಂದ್ ವೇಳೆ 4 ಹಾಕಿದ್ರೆ 17 ಆಗುತ್ತೆ. 9ರ ಬಗ್ಗೆ 17 ಇಲ್ಲ, ಸೊ ಅಲ್ಲ. ಒಂದ್ ವೇಳೆ 3 ಹಾಕಿದ್ರೆ 6 5 11 12 13 3 ಹಾಕಿದ್ರೆ 16 ಆಗುತ್ತೆ. 16 9ರ ಬಗ್ಗೆ ಇಲ್ಲ. ಒಂದ್ ವೇಳೆ 2 ಹಾಕಿದ್ರೆ ಸೊ 13 2 15 ಆಗುತ್ತೆ. ಸೊ ಅದು ಇಲ್ಲ. ಸೊ ನಮ್ಮ ಉತ್ತರ ಆಪ್ಷನ್ ಎ. ಯಾಕಪ್ಪ ಅಂದ್ರೆ ಈ 5ಅನ್ನು ಕೆ ಜಾಗದಲ್ಲಿ ಇಟ್ಟಾಗ ಆ ಇಡೀ ಸಂಖ್ಯೆಯ ಮೊತ್ತ 15 ಆಗುತ್ತೆ. ಅಂಕಿಗಳ ಮೊತ್ತ 18 ಆಗುತ್ತೆ. ಸೊ 18 9ರ ಮಗ್ಗಿಲಿ ಬರ್ತದ. ಸೊ ಹಾಗಾಗಿ ಕೆ ನ ಬೆಲೆ ದ ವ್ಯಾಲ್ಯೂ ಆಫ್ ಕೆ ಇಸ್ ಈಕ್ವಲ್ ಟು 5. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಮ್ರಿ. ಪ್ರಶ್ನೆ ಸಂಖ್ಯೆ 9. ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯು 3 ಮತ್ತು 5 ಎರಡರಿಂದಲೂ ಭಾಗವಾಗುತ್ತದೆ? ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಈಸ್ ಡಿವಿಸಬಲ್ ಬೈ ಬೋತ್ 3 and 5? ನೆನಪಿರ್ಲಿ ಸರ್, ಒಂದು ಸಂಖ್ಯೆ 3ರಿಂದನೂ ಆಗ್ಬೇಕು 5ರಿಂದನೂ ಆಗ್ಬೇಕಪ್ಪ ಅಂದ್ರೆ ಇವೆರಡನ್ನ ಜಸ್ಟ್ ಗುಣಿಸ್ರಿ. 3 5 15 ಅಂದ್ರೆ ಆ ಸಂಖ್ಯೆ 15ರಿಂದನೂ ಭಾಗ ಆಗುತ್ತೆ. ಅಂದ್ರೆ ಇದು 15ರ ಬಾಧ್ಯತೆ ಏನ್ ಹೇಳುತ್ತೆ? ಒಂದು ಸಂಖ್ಯೆ 15ರ ಬಾಧ್ಯತೆ ಏನ್ ಮಾಡುತ್ತಾ, ಒಂದು ಸಂಖ್ಯೆ 3 ಮತ್ತು 5ರಿಂದ ಹೋದ್ರೆ ಆ ಸಂಖ್ಯೆ 15ರಿಂದ ಹೋಗುತ್ತೆ ಅಂತ ಹೇಳ್ಯಾರ. ಸಿಂಪಲ್. ಮೊದಲು ನಾವು 3 ಮತ್ತು 5 ನೋಡ್ಬೇಕಂದ್ರೆ ಮೊದಲು 5ರ ಬಾಧ್ಯತೆ ನಿಯಮ ನೋಡ್ರಿ. 5ರ ಬಾಧ್ಯತೆ ನಿಯಮದಾಗ ಬಿಡಿ ಸ್ಥಾನದಾಗ 5 ಇರ್ಬೇಕು, ಇಲ್ಲ 0 ಇರ್ಬೇಕು. 5 0 ಎರಡು 5ರಿಂದ ಭಾಗ ಆಗ್ತಾವ. ಇದು 5ರಿಂದ ಭಾಗ ಆಕತಿ, ಇದ್ರು 5ರಿಂದ ಭಾಗ ಆಕತಿ. ಕ್ಲಿಯರ್? ಈಗ 3ರಿಂದ ಚೆಕ್ ಮಾಡ್ರಿ, ಯಾವ ಸಂಖ್ಯೆ 3ರಿಂದ ಹೋಗುತ್ತೆ. ಈಗ 5ರಿಂದ ಎಲ್ಲಾ ನಂಬರ್ ಹೋಗ್ತಾ ಇದ್ದೇವೆ. ಕ್ಲಿಯರ್? 3ರಿಂದ ಯಾವ ನಂಬರ್ ಹೋಗುತ್ತಾ ಅದೇ ಉತ್ತರ. 3ರಿಂದ ಹೋಗ್ಬೇಕಂದ್ರೆ ಅಂಕಿಗಳ ಮೊತ್ತ 1 2 3 3 3 6 6 5 11 11. ಇದು 3ರ ಬಗ್ಗೆ ಇದೆಯಾ? ನೋ, ಸಾಧ್ಯ ಇಲ್ಲ. ಸೊ ಆಪ್ಷನ್ ಎ ಆಗಲ್ಲ. ಇಲ್ಲಿ ಬರೀ 2 1 3 ನಾ ತಪ್ಪುಡಿಸಿದ 1 2 3 3 3 6 ಕರೆಕ್ಟ್ ಅದ, ತಪ್ಪಿದೆ. 2 1 3 3 4 7 7 0 7. ಸೊ ಇಲ್ಲಿ 7 ಬಂತು. ಇದು 3 ಬಗ್ಗೆ ಹೋಗುತ್ತಾ? ಸಾಧ್ಯನೇ ಇಲ್ಲ. 3ರ ಬಗ್ಗೆ 7 ಇದ್ರಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಬರ್ರಿ 3 4 7 7 2 9 9 0 9. ಇದು 3ರ ಬಗ್ಗೆ ಇದೆ. ಎಸ್, ಎಕ್ಸಾಕ್ಟ್ಲಿ 3 3 9 ಇದೆ. ಅದೇ ರೀತಿ 4 5 9 9 1 10 10 0 10 ಆಗುತ್ತೆ. ಇದು 3ರ ಬಗ್ಗೆ ಇಲ್ಲ. ಸೊ ಹಾಗಾಗಿ ನಮ್ಮ ಉತ್ತರ ಆಪ್ಷನ್ ಸಿ ಸರಿ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪ್ರಶ್ನೆ ಸಂಖ್ಯೆ 10. 5ರಿಂದ ಭಾಗವಾಗುವ ಅತ್ಯಂತ ದೊಡ್ಡ 3 ಅಂಕಿಯ ಸಂಖ್ಯೆ ಅಂತ ಹೇಳಿದ್ದಾರೆ. ಸರಿ, ಏನಿದು 3 ಅಂಕಿಯ ಸಂಖ್ಯೆ? ಸೊ ನಿಮ್ಗೆ ಗೊತ್ತಿರ್ಬೇಕು ಆ 3 ಅಂಕಿ ಸಂಖ್ಯೆ ಇರಬೇಕು. ಸೊ 1 2 3 3 ಅಂಕಿ ಇದಾವೆ. 1 2 3 3 ಅಂಕಿ ಇದಾವೆ. 1 2 3 3 ಅಂಕಿ ಇದಾವೆ. 1 2 3 ಅಂಕಿ ಇದಾವೆ. ಸೊ ನಿಮ್ಗೆ ಗೊತ್ತಿರ್ಬೇಕು 3 ಅಂಕಿ ಸಂಖ್ಯೆ ಇದಾವ. ಸೊ 3 ಅಂಕಿ ದೊಡ್ಡ ಸಂಖ್ಯೆ ಅಂದ್ರೆ 999. ಸೊ ಇದು 5ರಿಂದ ಭಾಗ ಸಾಧ್ಯ. ಯಾಕಂದ್ರೆ 5ರಿಂದ ಭಾಗಕ್ಕಂದ್ರೆ ಬಿಡಿ ಸ್ಥಾನ ಏನಿರ್ಬೇಕು? 0 ಇರ್ಬೇಕು ಅಥವಾ 5 ಇರ್ಬೇಕು. ಈಗ ಬರ್ರಿ, ಇಲ್ಲಿ 9 ಐತಿ, ಇದು ಹೋಯ್ತು. ಇಲ್ಲಿ 0 ಇದೆ, ಇಲ್ಲಿ 5 ಇದೆ, ಇಲ್ಲಿ 0. 3 ಬರ್ತಾವ. ಈ 3 ದೊಡ್ಡ ಸಂಖ್ಯೆ ಯಾವುದು? 990 995 100 990. ಇವು 3 ದೊಡ್ಡ ನಂಬರ್. ಆಪ್ಷನ್ ಬಿ. ಕೆಲವೊಬ್ರು ಸರ್ 999 ದೊಡ್ಡಂದ್ರೆ ಸೊ ಅದು 5ರಿಂದ ಭಾಗ ಆಗಲ್ಲ, ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ 9 ಇದೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ
ಓಕೆ, ಇಲ್ಲಿಗೆ ಇವತ್ತಿಗೆ ಇಷ್ಟು ಸಾಕು. ನಾಳೆ ಇನ್ನೊಂದು ವಿಡಿಯೋ ಮುಖಾಂತರ ಮತ್ತೆ ಬರೋಣ. ಸೊ ಪ್ರಾಬ್ಲಮ್ ಇಲ್ಲ. ಸೊ ಬಾಧ್ಯತೆ ನಿಯಮ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಎಲ್ಲ ತರಗತಿಗಳಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲ ಕಾಂಪಿಟೇಟಿವ್ ಪರೀಕ್ಷೆಗಳಿಗೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಇದೇ ಥರ ನಮ್ಮ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿರಿ. ಹಾಗೆ ನಿಮ್ಗೆ ಡೌಟ್ ಇತ್ತಪ್ಪ, ನಮಗೆ ಗೊತ್ತಾಗಲ್ಲ ಸರ್ ಅಂತಂದರೆ ಪ್ರಾಬ್ಲಮ್ ಇಲ್ಲ, ಕೆಳಗೊಂದು ಲಿಂಕ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಲ್ಲಿ ಜಾಯಿನ್ ಆಗಿರಿ. ಅಲ್ಲಿ ನೀವು ನನ್ನನ್ನು ನೇರವಾಗಿ ನೀವು ಪ್ರಶ್ನಿಸ್ಬೋದು, ಸರ್ ಇದು ಅದು ಅಂತ ಕ್ವಶನ್ನ ಕೇಳ್ಬೋದು, ಪ್ರಾಬ್ಲಮ್ ಇಲ್ಲ. ಓಕೆ, ಮುಂದಿನ ವಿಡಿಯೋ ಜೊತೆಗೆ ನಾಳೆ ಮತ್ತೆ ಸಿಗೋಣ. ಬಾಯ್.